ಹಾಯ್, ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 23ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕತೆ ನಿಮಗೆ ಹಿಡಿಸ್ತಾ ಇದ್ದಲ್ಲಿ ಈ ಚಾನಲ್ ಲಿಂಕನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ದಿನಗಳು ಉರುಳುತ್ತವೇ ಇತ್ತು. ಸಮಷ್ಟಿ ಆ ಮನೆಗೆ ಸೊಸೆಯಾಗಿ ಅದಾಗಲಿ 3 ವಾರಗಳು ಕಳೆದಿತ್ತು. ಬಡತನದಲ್ಲಿ ಹುಟ್ಟಿ ಬೆಳೆದ ಹುಡುಗಿಗೆ ಗಂಡನ ಮನೆಯಲ್ಲಿ ರಾಜವೈಭೋಗವೇ ಸಿಕ್ಕಿತ್ತು. ಆದರೆ ಹಿಂದೆ ನಡೆದು ಬಂದ ಹಾದಿಯನ್ನು ಮರೆತಿದ್ದವಳಿಗೆ ಮದ ಎಂಬ ಅಹಂಕಾರ ತಲೆಗೆ ಏರಿತ್ತು. ಅವಳ ಬುದ್ಧಿ ಗೊತ್ತಿದ್ದ ಕಾರಣದಿಂದಲೇ ವಿಕ್ರಾಂತ್ ಕೂಡ ಏನೂ ಹೇಳಲು ಹೋಗುತ್ತಿರಲಿಲ್ಲ. ಸಮೃದ್ಧಿ ಮತ್ತು ವಿಕ್ರಮ್ರ ನಡುವೆ ಮೂಡಿದ್ದ ಮನಸ್ತಾಪಗಳು ಕೂಡ ದೂರ ಆಗಿದ್ದವು. ಈಗ ಅವರು ಅಪರಿಚಿತರಲ್ಲ, ಆತ್ಮೀಯರು. ಆದರೆ ಆ ಆತ್ಮೀಯತೆಯ ಹಿಂದೆ ಅಡಗಿದ್ದ ಷಡ್ಯಂತ್ರದ ಅರಿವಿಲ್ಲದವಳು ಅವನ ಮೇಲೆ ಅಪಾರವಾದ ನಂಬಿಕೆ ಗೌರವವನ್ನು ಇಟ್ಟುಕೊಂಡಿದ್ದಳು. ಹಲೋ ಸಮೃದ್ಧಿ, ನಾನು ವಿಕ್ರಮ್ ಅಮ್ಮ ಪುಷ್ಪ ಮಾತಾಡ್ತಾ ಇದ್ದೀನಿ ಎಂದವರಿಗೆ, ಹೆಲೋ, ಹೇಗಿದ್ದೀರಮ್ಮ? ಮನೇಲಿ ಎಲ್ಲರೂ ಹೇಗಿದ್ದಾರೆ? ಸಮ್ಮು ಹೇಗಿದ್ದಾಳೆ ಎಂದು ಕ್ಷೇಮ ಸಮಾಚಾರ ವಿಚಾರಿಸಿದಳು. ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ, ನಿನ್ನ ತಂಗಿ ಕೂಡ ಚೆನ್ನಾಗೇ ಇದ್ದಾಳೆ. ಅಂದಹಾಗೆ ಅಮ್ಮ ಹೇಗಿದ್ದಾರೆ? ಎಲ್ಲ ಆರಾಮ ತಾನೇ ಎಂದು ಪ್ರತಿಯಾಗಿ ಕೇಳಿದರು ಪುಷ್ಪ. ಹಾಂ ಅಮ್ಮ ಹುಷಾರಾಗೇ ಇದ್ದಾರೆ. ಅಂದಹಾಗೆ ಫೋನ್ ಮಾಡಿದ ವಿಷಯ ಏನಮ್ಮ ಎಂದು ಅಳುಕುತ್ತಲೇ ಕೇಳಿದವಳಿಗೆ, ವಿಷಯ ಏನಿಲ್ಲಮ್ಮ ಸಮೃದ್ಧಿ, ಮನೆಯಲ್ಲಿ ನಾಳೆ ಒಂದು ಸಣ್ಣ ಪೂಜಾ ಕಾರ್ಯಕ್ರಮ ಇದೆ. ಹಾಗಾಗಿ ನಿಮಗೆ ತಿಳಿಸೋಣ ಅಂತ ಫೋನ್ ಮಾಡಿದೆ. ನಾಳೆ ನೀನು ಅಮ್ಮ ಇಬ್ಬರು ತಪ್ಪದೆ ಇಲ್ಲಿಗೆ ಬಂದುಬಿಡಿ. ಅಮ್ಮನ ಹತ್ರನೂ ವಿಷಯ ಹೇಳಿಬಿಡು ಎಂದರು ಪುಷ್ಪ. ಸರಿನಮ್ಮ, ಖಂಡಿತ ಬರ್ತೀವಿ ಎಂದವಳೆ ಕಡೆ ತುಂಡರಿಸಿದರೆ ಮಗಳ ಮಾತನ್ನು ಆಲಿಸಿದ ಹೇಮರವರು, ಸಮೃದ್ಧಿ ಯಾರದ್ದಿ ಫೋನ್? ಎಲ್ಲಿಗೋ ಬರ್ತೀನಿ ಅಂತ ಇದ್ದೆ ಎಂದು ಕೇಳಿದರು. ಸಮ್ಮು ಮನೆಯಿಂದ ಅವಳತ್ತೆ ಫೋನ್ ಮಾಡಿದ್ರಮ್ಮ. ನಾಳೆ ಅವರ ಮನೆಯಲ್ಲಿ ಪೂಜೆ ಕಾರ್ಯಕ್ರಮ ಇದೆಯಂತೆ, ಅದಕ್ಕೆ ನಾನು ನೀನು ಇಬ್ಬರು ಹೋಗಬೇಕಂತೆ, ಆ ವಿಷಯನೇ ಹೇಳ್ತಾ ಇದ್ರು ಎಂದಳು ಸಮೃದ್ಧಿ. ಓಹೋ ಹೌದಾ, ನಾನು ತುಂಬ ದಿನದಿಂದ ಅಂದ್ಕೋತಾ ಇದ್ದೆ ಸಮ್ಮುನ ಒಮ್ಮೆ ನೋಡಿ ಮಾತಾಡಿಸಬೇಕು ಅಂತ. ಈಗ ನೋಡಿದರೆ ಅವಳ ಮನೆಯಿಂದ ಫೋನ್ ಮಾಡಿ ಕರೀತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಆಯಿತು ಎಂದು ಖುಷಿಯಿಂದ ಹೇಳಿದರು ಹೇಮ. ತಾಯಿಯ ಮಾತಿಗೆ ನಸುನಕ್ಕವಳು ಒಳಗಡೆ ಹೋದಳು ಸಮೃದ್ಧಿ. ಮರುದಿನ ಮುಂಜಾನೆ ಬೇಗ ಎದ್ದ ತಾಯಿ ಮಗಳು ಇಬ್ಬರು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಅನ್ನಪೂರ್ಣರವರ ಮನೆಗೆ ಹೊರಟರು. ಆಟೋದಿಂದ ಇಳಿದ ಹೇಮರವರು ಆ ಭವ್ಯವಾದ ಬಂಗಲೆಯನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ಉಳಿದು ಬಿಟ್ಟರು. ಇದೇನು ಸಮೃದ್ಧಿ, ಇದೇನು ಮನೇನಾ ಅರಮನೆನಾ? ಅಲ್ಲ, ಮನೆಯಲ್ಲಿ ಇರೋದು 6 ಜನ, ಅಷ್ಟು ಜನಕ್ಕೆ ಇಷ್ಟು ದೊಡ್ಡ ಮನೇನಾ ಎಂದು ಬೆಕ್ಕಸ ಬೆರಗಾಗುತ್ತಾ ಕೇಳಿದರೆ ತಾಯಿಯ ಮಾತು ಕೇಳಿ ನಕ್ಕ ಸಮೃದ್ಧಿ, ಅಯ್ಯೋ ಅಮ್ಮ, ಅವರ ಹತ್ರ ಹಣ ಇದೆ, ಅದಕ್ಕೆ ಇಷ್ಟು ದೊಡ್ಡ ಮನೆ ಕಟ್ಟಿಸಿದ್ದಾರೆ, ಸುಮ್ಮನೆ ಬಾ ಎಂದವಳೆ ತಾಯಿಯ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದಳು. ಅವರು ಬರುತ್ತಿರುವುದನ್ನು ದೂರದಿಂದಲೇ ನೋಡಿದ ಸಮಷ್ಟಿ ಸಂಭ್ರಮದಿಂದ ಅವರತ್ತ ಧಾವಿಸಿ ಬಂದು ಅಕ್ಕ ತಾಯಿ ಇಬ್ಬರನ್ನು ಬಿಗಿದಪ್ಪಿಕೊಂಡಳು. ಅಕ್ಕ, ಅಮ್ಮ ಇಬ್ಬರು ಹೇಗಿದ್ದೀರಾ? ಮನೆಯಿಂದ ಬೇಗ ಹೊರಟ್ರಾ ಎಂದು ಕೇಳಿದವಳ ತಲೆಯನ್ನು ಸವರಿದವರು, ನಾವು ಚೆನ್ನಾಗಿ ಇದ್ದೀವಿ, ನೀನು ಹೇಗಿದ್ದೀಯೆ? ಅಲ್ವೇ, ಮದುವೆ ಆಗಿ ಅತ್ತೆ ಮನೆಗೆ ಇಟ್ಟಿದ್ದು ಈ ಬಡಪಾಯಿ ತಾಯಿನ ಮರೆತೇ ಬಿಟ್ಟೆ ಅನಿಸುತ್ತೆ ಅಲ್ವಾ? ಒಂದು ಫೋನ್ ಇಲ್ಲ, ಏನೂ ಇಲ್ಲ ಎಂದರು ಹೇಮ ಬೇಸರಿಸುತ್ತ. ಸಾರಿ ಅಮ್ಮ, ಕಾಲೇಜು ಮನೆ ಅದು ಇದು ಅಂತ ಟೈಮ್ ಹೋಗ್ತಾ ಇದ್ದಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಯಾವುದಕ್ಕೂ ಸಮಯನೇ ಸಾಕಾಗಲ್ಲ, ಅದಕ್ಕೆ ಫೋನ್ ಮಾಡೋಕ್ಕೆ ಆಗಿಲ್ಲ ಎಂದಳು ಸಮಷ್ಟಿ. ಅವಳ ಮಾತಿಗೆ ಏನೂ ಪ್ರತ್ಯುತ್ತರ ಕೊಡುವ ಗೋಜಿಗೆ ಹೋಗದವರ ಕಣ್ಣು ಅವಳು ಉಟ್ಟಿದ್ದ ರೇಷ್ಮೆ ಸೀರೆ ಮತ್ತು ಧರಿಸಿದ್ದ ಒಡವೆಗಳ ಮೇಲೆ ಹೋಗಿತ್ತು. ಅಬ್ಬಬ್ಬ, ಎಂಥ ದುಬಾರಿ ಸೀರೆನೇ ಇದು! ಈ ಒಡವೆ ವಸ್ತ್ರ ಎಲ್ಲ ಯಾರು ಕೊಡಿಸಿದ್ದು? ನಿನ್ನ ಗಂಡನಾ ಎಂದು ಅವಳ ಸೀರೆ ಒಡವೆಗಳ ಮೇಲೆ ಕೈಯಾಡಿಸುತ್ತಾ ಕೇಳಿದರು ಹೇಮ. ಹೇ ಇಲ್ಲಮ್ಮ, ಇದನ್ನೆಲ್ಲ ಅವನು ಕೊಡಿಸಿದ್ದಲ್ಲ, ಅತ್ತೆ ಕೊಡಿಸಿದ್ದು ಎಂದಳು ಸಮಷ್ಟಿ. ತಾಯಿ ತಂಗಿಯರಿಬ್ಬರ ಮಾತುಗಳನ್ನೇ ಆಲಿಸುತ್ತಿದ್ದವಳು ಯಾವೊಂದು ಪ್ರತ್ಯುತ್ತರ ಕೊಡಲು ಹೋಗಲಿಲ್ಲ. ತಂಗಿಗೆ ಇಷ್ಟೊಂದು ಒಳ್ಳೆ ಮನೆ ಸಿಕ್ಕಿರುವುದೇ ಅವಳಿಗೊಂದು ಖುಷಿಯ ವಿಷಯ. ಸಮಷ್ಟಿ ಅವರಿಬ್ಬರ ಜೊತೆಗೆ ಮಾತನಾಡುತ್ತಿರುವುದನ್ನು ಕಂಡ ವಿಕ್ರಾಂತ್ ಅವರ ಬಳಿ ಬಂದಿದ್ದನು. ಈಗ ಮೊದಲಿಗಿಂತ ಬಹಳ ಬದಲಾಗಿದ್ದಾನೆ. ಮೊದಲಿದ್ದ ವಿಕ್ರಾಂತ್ಗೂ
ಈಗಿರುವ ವಿಕ್ರಾಂತ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈಗ ಪೋಲಿ ಹುಡುಗನಲ್ಲ ಅವನು, ಒಬ್ಬ ಜವಾಬ್ದಾರಿಯುತ ಗೃಹಸ್ಥ. ಅತ್ತೆ ಹೇಗಿದ್ದೀರಾ, ಯಾವಾಗ ಬಂದ್ರಿ ಎಂದು ಕೇಳಿದವನು ಸಮೃದ್ಧಿಯ ಕಡೆ ತಿರುಗಿ ಹೇಗಿದ್ದೀರಾ ಎಂದು ವಿನಯದಿಂದ ಕೇಳಿದನು. ನಾನು ಚೆನ್ನಾಗಿದ್ದೀನಪ್ಪ ಎಂದರು ಹೇಮಾ ನಸುನಗುತ್ತಲೇ. ಅವನ ಮಾತಿನಲ್ಲಿ ನಡವಳಿಕೆಯಲ್ಲಿ ಆದ ಬದಲಾವಣೆ ಕಂಡು ಸಮೃದ್ಧಿಗೆ ಬಹಳ ಖುಷಿಯಾಗಿತ್ತು. ನಾನು ಚೆನ್ನಾಗಿದ್ದೀನಿ, ಇವಾಗ ತಾನೇ ಬಂದ್ವಿ ಎಂದವಳು. ಅಂದಹಾಗೆ ಅಮ್ಮ ಅಜ್ಜಿ ಎಲ್ಲಿದ್ದಾರೆ, ಎಲ್ಲೂ ಕಾಣಿಸ್ತಿಲ್ಲ ಎಂದು ಕೇಳಿದಳು ಅತ್ತಿತ್ತ ಕಣ್ಣಾಡಿಸುತ್ತ. ಅರೆ ಸಮೃದ್ಧಿ, ಹೇಮಾ ಯಾವಾಗ ಬಂದ್ರಿ, ಬನ್ನಿ ಬನ್ನಿ, ಅಲ್ಲೇ ನಿಂತ್ಕೊಂಡು ಯಾಕೆ ಮಾತಾಡ್ತಾ ಇದ್ದೀರಾ ಎಂದು ಅವರನ್ನು ಕಾಣುತ್ತಲೇ ಹೇಳುತ್ತಾ ಬಂದಳು ಪುಷ್ಪ. ನಮಸ್ತೆ ಮಾ ಎಂದು ವಿನಯದಿಂದ ಕೈ ಜೋಡಿಸಿದಳು ಸಮೃದ್ಧಿ. ಹೇಗಿದ್ದೀರಾ ಪುಷ್ಪ ಎಂದು ಆತ್ಮೀಯವಾಗಿ ಕೇಳಿದಳು ಹೇಮಾ. ನಾನು ಚೆನ್ನಾಗಿದ್ದೀನಿ, ಅಂದಹಾಗೆ ಬಂದು ತುಂಬ ಹೊತ್ತಾಯ್ತಾ ಎಂದು ವಿಚಾರಿಸಿದವರು. ಜಯ ಜ್ಯೂಸ್ ರೆಡಿ ಮಾಡಿತಾ ಎಂದು ಕೆಲಸದವಳಿಗೆ ಆಜ್ಞಾಪಿಸಿದವರೇ ಅವರಿಬ್ಬರನ್ನು ಸೋಫಾದ ಮೇಲೆ ಕೂರಿಸಿದರು. ನಮ್ಮ ಪುಷ್ಪ ನಿಮ್ಮ ಬರುವಿಕೆಯನ್ನೇ ಕಾಯ್ತಾ ಇದ್ಲು, ಸದ್ಯ ಕೊನೆಗೂ ಬಂದ್ರಲ್ಲ, ನೀವು ಬಂದಿದ್ದು ತುಂಬ ಖುಷಿಯಾಯಿತು ಎಂದ ಅನ್ನಪೂರ್ಣರವರು. ತೆಗೊಳ್ಳಿ, ಜ್ಯೂಸ್ ತೆಗೊಳ್ಳಿ ಎಂದರು. ನಸುನಗುತ್ತಲೇ ಕೆಲಸದಾಕೆಯ ಕೈಯಿಂದ ಜ್ಯೂಸ್ ತೆಗೆದುಕೊಂಡು ಕುಡಿದರು ಹೇಮಾ ಮತ್ತು ಸಮೃದ್ಧಿ. ಅಮ್ಮ, ನೀನು ಅತ್ತೆ ಅಜ್ಜಿ ಹತ್ರ ಮಾತಾಡ್ತಾ ಇರು, ನಾನು ಅಕ್ಕನಿಗೆ ಮನೆಯೆಲ್ಲ ತೋರಿಸಿ ಬರ್ತೀನಿ ಎಂದವಳೆ. ಅಕ್ಕ ಬಾ ನನ್ನ ಜೊತೆಗೆ ಎಂದು ಹೇಳಿದವಳು ಅವಳ ಅನುಮತಿಗೂ ಕಾಯದೆ ಕೈ ಹಿಡಿದು ಎಳೆದುಕೊಂಡು ಹೋದಳು ಸಮಷ್ಟಿ. ತಂಗಿಯ ಉತ್ಸಾಹ ಕಂಡು ನಗು ಬಂದು ಬಿಟ್ಟಿತ್ತು ಸಮೃದ್ಧಿಗೆ. ಹೇಗಿದೆ ಅಕ್ಕ ನಮ್ಮನೆ, ಇದು ನನ್ನ ರೂಮು ಎಂದು ಗತ್ತಿನಿಂದ ಹೇಳಿದಳು ಸಮಷ್ಟಿ. ಸಮೃದ್ಧಿ ಕನಸಿನಲ್ಲೂ ಕೂಡ ಇಂತಹ ವೈಭವವನ್ನು ಕಂಡವಳು ಅಲ್ಲ, ಬಯಸಿದವಳು ಅಲ್ಲ. ಹಾಗಾಗಿ ಅವಳ ಮುಖದಲ್ಲಿ ಯಾವ ತರಹದ ಬದಲಾವಣೆಯೂ ಆಗಲಿಲ್ಲ. ತುಂಬ ಚೆನ್ನಾಗಿದೆ ಸಮ್ಮು ನಿಮ್ಮನೆ ಎಂದವಳು. ಸಮ್ಮು, ನಿನಗೆ ಈ ಮನೆಯಲ್ಲಿ ಯಾವ ಸಮಸ್ಯೆಯೂ ಇಲ್ಲ ತಾನೇ, ಎಲ್ಲ ಸರಿಯಾಗಿ ಇದೆಯಲ್ಲ, ಮತ್ತು ನಿನ್ನ ಗಂಡ ವಿಕ್ಕಿ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನ ಅಥವಾ ನಿನ್ನ ಮೇಲೆ ಇನ್ನೂ ಕೋಪ ಸಾಧಿಸ್ತಾ ಇದ್ದಾನ ಎಂದು ಅನುಮಾನಿಸುತ್ತಾ ಕೇಳಿದಳು. ಇಲ್ಲ ಅಕ್ಕ, ಹಾಗೇನೂ ಇಲ್ಲ, ಈ ಮನೆಯಲ್ಲಿರೋ ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ. ಅದು ಅಲ್ಲದೆ ಅತ್ತೆ ಅಜ್ಜಿ ಅಂತೂ ತಲೆ ಮೇಲೆ ಇಟ್ಟು ಮೆಡಿಸ್ತಾ ಇದ್ದಾರೆ. ವಿಕ್ಕಿನೂ ನನ್ನ ಜೊತೆ ಚೆನ್ನಾಗೇ ಇದ್ದಾನೆ, ಆದರೆ ಅವನು ಸ್ವಲ್ಪ ಮುಂಗೋಪಿ ಅಷ್ಟೇ ಎಂದಳು ಸಮಷ್ಟಿ. ಮತ್ತೆ ವಿಕ್ರಮ್ ಎಂದವಳು. ಅಂದರೆ ನಿನ್ನ ಭಾವ ಎಂದು ಮಾತು ಬದಲಾಯಿಸಿದಳು. ಅವರು ಹಾಗೆಲ್ಲ ಯಾರ ಜೊತೆನೂ ಮಾತಾಡಲ್ವೇ, ಬೆಳಿಗ್ಗೆ ಮನೆ ಬಿಟ್ಟು ಹೋದರೆ ಮತ್ತೆ ಬರೋದು ರಾತ್ರಿನೇ, ಬಂದವರೇ ಅವರ ಕೋಣೆಯೊಳಗೆ ಸೇರ್ಕೊಂಡು ಬಿಡ್ತಾರೆ, ಮಾತು ತುಂಬ ಕಡಿಮೆ, ಅವರ ಪಾಡಿಗೆ ಅವರು ಇರ್ತಾರೆ ಎಂದಳು ಸಹಜವಾಗಿ ಸಮಷ್ಟಿ. ಅಷ್ಟರಲ್ಲಿ ಕೆಳಗಡೆಯಿಂದ ಕೂಗು ಹಾಕಿದ್ದರು ಅನ್ನಪೂರ್ಣ. ಅಕ್ಕ, 1 ನಿಮಿಷ, ಅಜ್ಜಿ ಕರೀತಾ ಇದ್ದಾರೆ, ನೀನು ಅಲ್ಲಿ ತನಕ ಮನೆ ನೋಡ್ತಾ ಇರು, ಒಂದು 5 ನಿಮಿಷ ಬರ್ತೀನಿ ಎಂದವಳೆ ಅಲ್ಲಿಂದ ಅವಸರವಾಗಿ ಸರಿದು ಹೋದಳು ಸಮಷ್ಟಿ. ಅವಳು ಹೋದ ನಂತರ ಕೈ ಕಟ್ಟಿಕೊಂಡವಳು ಆ ಕೋಣೆಯನ್ನು ಸೂಕ್ಷ್ಮವಾಗಿ ನೋಡತೊಡಗಿದಳು. ಅಲ್ಲಲ್ಲಿ ಗೋಡೆಯ ಮೇಲೆ ತೂಗು ಹಾಕಿದ್ದ ಕಲಾಚಿತ್ರಗಳು, ಭಾವಚಿತ್ರಗಳು ಎಲ್ಲವನ್ನೂ ನೋಡಿದವಳು ಅಲ್ಲಿದ್ದ ಎಲ್ಲ ಕೋಣೆಗಳಿಗೂ ಒಂದು ಬಾರಿ ಪ್ರವೇಶ ಮಾಡಿದಳು. ಅಮ್ಮ ಹೇಳಿದ್ದು ನಿಜಾನೇ, ಇದು ಮನೆ ಅಲ್ಲ, ಅರಮನೆನೇ. ಆದರೆ ಇಷ್ಟೊಂದು ದೊಡ್ಡ ಮನೆ ಕಟ್ಟೋ ಅವಶ್ಯಕತೆ ಇವರಿಗೆ ಇರ್ತಾ ಇರಲಿಲ್ವೇನು? ಅದೆಷ್ಟೋ ಜನ ಮಲಗೋಕು ಒಂದಡಿ ಜಾಗ ಇಲ್ಲದೆ ಬೀದಿಲಿ ಬಿದ್ದಿರುವಾಗ ಅಂಥ ಬಡವರಿಗೆ ಆದರೂ ಈ ಮನೇನ ವ್ಯಯಿಸೋ ಹಣದಿಂದ ಸಹಾಯ ಮಾಡಬಹುದಿತ್ತು ಎಂದು ತನ್ನಷ್ಟಕ್ಕೆ ಹೇಳಿಕೊಂಡವಳ ಕಣ್ಣಿಗೆ ಎಡಗಡೆ ಇದ್ದ ಆ ವಿಶಾಲವಾದ ಕೋಣೆ ಕಣ್ಣಿಗೆ ಬಿದ್ದಿತ್ತು. ಅರೆ, ಇದ್ಯಾವುದು ರೂಮು, ಇಷ್ಟೊಂದು ದೊಡ್ಡದಾಗಿದೆಯಲ್ಲ, ಒಂದ್ಸಲ ನೋಡಿಬಿಡ್ಲಾ ಎಂದು ಸ್ವಗತ ನುಡಿದುಕೊಂಡವಳು ಅಂಜುತ್ತಲೇ ಆ ಕೋಣೆಯೊಳಗೆ ಕಾಲಿಟ್ಟು ಬಿಟ್ಟಿದ್ದಳು. ತುಂಬ ವಿಶಾಲವಾದ ಕೋಣೆಯದು. ಬಹುಶಃ ಆ ಮನೆಯಲ್ಲಿ ಇದ್ದ ಅಷ್ಟೂ ಕೋಣೆಗಳಲ್ಲಿ ಆ ಕೋಣೆ ಬಹಳ ದೊಡ್ಡದಾಗಿತ್ತು. ಒಪ್ಪವಾಗಿಟ್ಟಿದ್ದ ಹಾಸಿಗೆ, ಅದರ ಪಕ್ಕವೇ ಹೂದಾನಿ. ಆ ಕೋಣೆ ಇಂತಿಂಥವರ ಪಾಲಿಗೆ ಸೇರಿದ್ದು ಅನ್ನುವುದನ್ನು ಗುರುತು ಹಿಡಿಯಲು ಅಲ್ಲಿ ಯಾರೊಬ್ಬರ ಭಾವಚಿತ್ರ ಕೂಡ ಇರಲಿಲ್ಲ. ಸುತ್ತಲೂ ಕಣ್ಣಾಡಿಸುತ್ತ ನಿಂತಿದ್ದವಳಿಗೆ ಅದೇ ಕೋಣೆಯೊಳಗೆ ರಹಸ್ಯ ಕೊಠಡಿಯೊಂದಿರುವಂತೆ ಕಂಡಿತ್ತು. ಆದರೆ ಆ ಮನೆಯವರ ಅನುಮತಿ ಇಲ್ಲದೆ ಅದನ್ನು ತೆರೆದು ನೋಡಲು ಅವಳ ಮನಸ್ಸು ಒಪ್ಪಲಿಲ್ಲ. ತದೇಕ ಚಿತ್ತದಿಂದ ಅದನ್ನೇ ನೋಡುತ್ತಾ ಉಳಿದು ಬಿಟ್ಟಳು ಸಮೃದ್ಧಿ. ಆದರೂ ಅವಳ ಮನಸ್ಸು ತಡೆಯಲಿಲ್ಲ. ಆ ರಹಸ್ಯ ಕೊಠಡಿಯ ಮೇಲಿದ್ದ ಪರದೆಯನ್ನು ಸರಿಸಲು ಮುಂದಾದಳು. ಅಷ್ಟರಲ್ಲಿ ಸ್ನಾನದ ಕೊಠಡಿಯಿಂದ ತಲೆ ಒರೆಸುತ್ತಾ ಹೊರಬಂದನು ವಿಕ್ರಮ್. ಅವನಿಗೆ ಅದನ್ನು ಕಂಡು ಗಾಬರಿಯಾಗಿತ್ತು. ಹೆಜ್ಜೆ ಸಪ್ಪಳ ಕೇಳಿದಾಗ ಬೆಚ್ಚಿ ಹಿಂದೆ ತಿರುಗಿದ ಹುಡುಗಿಗೆ
ಅವನು ಅರೆನಗ್ನನಾಗಿರುವುದನ್ನು ಕಂಡು ಮುಜುಗರ ಆಗಿತ್ತು. ಕ್ಷಮಿಸಿ ಎಂದವಳೆ ಅವನಿಗೆ ಬೆನ್ನು ಹಾಕಿ ಅಲ್ಲಿಂದ ಹೊರಬಂದು ಬಿಟ್ಟಳು. ಎಲ್ಲಿ ಅವಳು ಆ ರಹಸ್ಯ ಕೊಠಡಿಯನ್ನು ತೆರೆದು ನೋಡಿ ಬಿಡುವಳೋ ಎಂದು ಆತಂಕಗೊಂಡಿದ್ದವನಿಗೆ ಅವಳು ಯಾಕೆ ಹಾಗೆ ಕ್ಷಮೆ ಕೇಳಿ ಮುಜುಗರದಿಂದ ಹೊರನಡೆದು ಬಿಟ್ಟಳು ಎಂದು ತನ್ನ ಪರಿಸ್ಥಿತಿಯನ್ನು ಕಂಡು ಅರಿವಾಗಿತ್ತು. ಗಾಬರಿಯಿಂದ ಹಣೆತೀಡಿಕೊಂಡವನು ದೀರ್ಘ ಶ್ವಾಸವೊಂದನ್ನು ಹೊರದಬ್ಬಿ ತಯಾರಾಗಿ ಹೊರಬಂದರೆ ಬಾಗಿಲ ಬಳಿಯಲ್ಲೇ ಕೈ ಹಿಸುಕುತ್ತಾ ನಿಂತು ಬಿಟ್ಟಿದ್ದಳು ಸಮೃದ್ಧಿ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ಇದು ನಿಮ್ಮ ಕೋಣೆ ಅಂತ ಗೊತ್ತಿರಲಿಲ್ಲ. ಸಮ್ಮು ನನಗೆ ಇಡೀ ಮನೆ ತೋರಿಸ್ತೀನಿ ಅಂತ ಮಹಡಿ ಮೇಲೆ ಕರ್ಕೊಂಡು ಬಂದ್ಲು. ಹಾಗೆ ಕೋಣೆಯೆಲ್ಲ ನೋಡ್ತಾ ನೋಡ್ತಾ ಇಲ್ಲಿಗೂ ಬಂದ್ಬಿಟ್ಟೆ, ಕ್ಷಮಿಸಿ ಎಂದಳು ತಲೆ ತಗ್ಗಿಸುತ್ತಾ. ಇಟ್ಸ್ ಓಕೆ ಸಮೃದ್ಧಿ ಎಂದವನು. ಅಂದಹಾಗೆ ಯಾವಾಗ ಬಂದ್ರಿ, ಒಬ್ಬರೇ ಬಂದ್ರಾ ಎಂದು ನಾಜೂಕಿನಿಂದ ಕೇಳಿದನು. ಇಲ್ಲ, ಅಮ್ಮನ ಜೊತೆಗೆ ಬಂದಿದ್ದಾರೆ ಎಂದವಳು. ಪೂಜೆಗೆ ಹೊತ್ತಾಯ್ತು ಅನಿಸುತ್ತೆ, ನಾನು ಕೆಳಗಡೆ ಹೋಗ್ತೀನಿ ಎಂದವಳೆ ಕೆಳಗಡೆ ಹೋಗಲು ಮುಂದಾದರೆ, ಇರಿ ನಾನು ಕೂಡ ಹಾಲ್ ಕಡೆಗೇನೆ ಹೋಗ್ತಾ ಇದ್ದೀನಿ, ಇಬ್ಬರು ಜೊತೆಗೆ ಹೋಗೋಣ ಎಂದನು ವಿಕ್ರಮ್. ಅವನ ಮಾತಿಗೆ ನಕ್ಕು ಸಮ್ಮತಿ ಸೂಚಿಸಿದವಳು ಅವನ ಜೊತೆಯೇ ಹೆಜ್ಜೆ ಹಾಕಿದಳು ಸಮೃದ್ಧಿ. ಮುಂದುವರಿಯುವುದು. ಆ ರೂಮ್ನಲ್ಲಿರೋ ರಹಸ್ಯ ಕೊಠಡಿಯಲ್ಲಿ ಅಂಥದ್ದೇನಿರಬಹುದು? ಅದು ಯಾರಿಗೆ ಸಂಬಂಧಪಟ್ಟಿದ್ದಾಗಿರಬಹುದು? ಉತ್ತರ ಮುಂದಿನ ಸಂಚಿಕೆಯಲ್ಲಿ. ಕತೆ ಕುತೂಹಲ ಹುಟ್ಟಿಸುತ್ತಿದೆಯೇ? ಇಷ್ಟ ಆಗುತ್ತಿದೆಯೇ? ದಯವಿಟ್ಟು ನಿಮ್ಮ ಅಮೂಲ್ಯವಾದ ಪ್ರತಿಕ್ರಿಯೆಯನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.